ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ಆನ್ಲೈನ್ ತರಗತಿಗೆ ಸ್ವಾಗತ ಕೋರುತ್ತಾ ಕಳೆದ ಒಂದು ತರಗತಿಯಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ರಾಜ್ಯ ಸರ್ಕಾರ ಎನ್ನುವಂತಹ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡಿ ಪ್ರಾರಂಭಿಕವಾಗಿ ರಾಜ್ಯ ಸರ್ಕಾರ ಅಂದರೆ ಏನು ಎನ್ನುವಂಥದ್ದನ್ನು ನೋಡಿದ್ವಿ. ರಾಜ್ಯ ಸರ್ಕಾರವು ಸಹಿತ ಕೇಂದ್ರ ಸರ್ಕಾರದ ಮಾದರಿಯಂತೆ ಕಾರ್ಯನಿರ್ವಹಿಸುತ್ತದೆ ಎನ್ನುವಂಥದ್ದನ್ನು ನೋಡಿದ್ವಿ. ರಾಜ್ಯ ಸರ್ಕಾರವು ಸಹಿತ ತನ್ನದೇ ಆದ 3 ಅಂಗಗಳನ್ನು ಹೊಂದಿರತಕ್ಕಂಥದ್ದು. ಆ 3 ಅಂಗಗಳ ಮೂಲಕವಾಗಿ ತನ್ನ ಅಧಿಕಾರ ಕಾರ್ಯಗಳನ್ನು ಮಾಡಿಕೊಳ್ಳುತ್ತದೆ ಎನ್ನುವಂಥದ್ದನ್ನು ನೋಡಿದ್ವಿ. ಪ್ರಾರಂಭಿಕವಾಗಿ ರಾಜ್ಯ ಶಾಸಕಾಂಗವನ್ನು ಅಭ್ಯಾಸ ಮಾಡ್ತಿದ್ವಿ. ರಾಜ್ಯ ಶಾಸಕಾಂಗ ಏನನ್ನ ಒಳಗೊಂಡಿದೆ ಎನ್ನುವಂಥದ್ದನ್ನು ನೋಡಿದ್ವಿ. ನಂತರ ರಾಜ್ಯ ಶಾಸಕಾಂಗದಲ್ಲಿ ವಿಧಾನಸಭೆಯ ರಚನೆಯನ್ನು ನೋಡಿಕೊಂಡಿದ್ವಿ. ಇನ್ನು ಇಂದಿನ ಈ ಒಂದು ತರಗತಿಯಲ್ಲಿ ವಿಧಾನಸಭೆಯ ರಚನೆಯ ನಂತರ ಬರ್ತಕ್ಕಂತಹ ವಿಧಾನಸಭೆಯ ಅಧಿಕಾರ ಕಾರ್ಯಗಳು ಹೇಗಿರುತ್ತವೆ ಎನ್ನುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಅಂದರೆ ವಿಧಾನಸಭೆಯ ಅಧಿಕಾರ ಕಾರ್ಯಗಳು ಕೇಂದ್ರ ಸರ್ಕಾರದಲ್ಲಿ ಬರತಕ್ಕಂತಹ ಲೋಕಸಭೆಯ ಅಧಿಕಾರ ಕಾರ್ಯಗಳಂತೆಯೇ ಇರುವುದನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ಅಭ್ಯಾಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮಕ್ಕಳು ಗಮನಿಸಬೇಕಾದಂಥದ್ದು ಏನು ಅಂತಂದ್ರೆ ಕೇಂದ್ರದ ಮಾದರಿಯಂತೆ ರಾಜ್ಯದ ಮಾದರಿಯಲ್ಲಿಯೂ ಸಹಿತ ಸದನಗಳಿರ್ತವೆ ಎನ್ನುವಂಥದ್ದನ್ನು ಗಮನಿಸಬೇಕು. ಮೇಲಿನ ಲೋಕಸಭೆ, ರಾಜ್ಯದಲ್ಲಿ ವಿಧಾನಸಭೆ, ಮೇಲಿನ ಅಂದರೆ ಕೇಂದ್ರದಲ್ಲಿಯ ರಾಜ್ಯಸಭೆ, ರಾಜ್ಯದಲ್ಲಿಯ ವಿಧಾನ ಪರಿಷತ್. ಹೀಗೆ ಅವುಗಳ ರಚನೆ, ಅವುಗಳ ಹೋಲಿಕೆಯನ್ನ ನೀವು ಮಾಡ್ತಾ ಹೋದಾಗ ಕಲಿಕೆ ಇನ್ನಷ್ಟು ಸುಲಭ ಆಗುವುದನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಇದು ವಿಧಾನಸಭೆಯ ಅಧಿಕಾರ ಕಾರ್ಯಗಳ ಪೈಕಿ ಮೊದಲನೇದೇ ಬರ್ತಕ್ಕಂತಹ ಅಧಿಕಾರ ಕಾರ್ಯ ಯಾವುದು ಎಂದು ನಾವು ನೋಡಿದ್ರೆ ಮೊದಲನೇ ಅಧಿಕಾರ ಕಾರ್ಯ ಶಾಸನೀಯ ಅಧಿಕಾರ ಕಾರ್ಯ. ಶಾಸನೀಯ ಅಧಿಕಾರ ಕೇಂದ್ರ ಶಾಸಕಾಂಗದಲ್ಲಿ ಅಭ್ಯಾಸ ಮಾಡುವಾಗ ಲೋಕಸಭೆಯ ಅಧಿಕಾರ ಕಾರ್ಯಗಳಲ್ಲಿಯೂ ಸಹಿತ ಮೊದಲನೇ ಕಾರ್ಯವನ್ನು ನಾವು ಇದನ್ನೇ ನೋಡಿದ್ವಿ. ರಾಜ್ಯದ ಮಟ್ಟಿಗೆ ಬರ್ತಕ್ಕಂಥ ವಿಧಾನಸಭೆಯ ಪೈಕಿಯೂ ಸಹಿತ ನಾವು ಇದನ್ನೇ ನೋಡ್ತಾ ಇದ್ದೀವಿ. ಶಾಸನೀಯ ಅಧಿಕಾರ. ವಿಧಾನಸಭೆಗೆ ಶಾಸನೀಯ ಅಧಿಕಾರ ಹೆಚ್ಚಿನ ಪ್ರಮಾಣದಲ್ಲಿಯೇ ಇದೆ ಅಂತ ಹೇಳ್ಬೋದು. ವಿಧಾನ ಪರಿಷತ್ಗಿಂತಲೂ ವಿಧಾನಸಭೆಗೆ ಹೆಚ್ಚಿನ ಶಾಸನೀಯ ಅಧಿಕಾರ ಇರುವುದನ್ನು ನಾವು ಕಾಣ್ತೀವಿ. ಇಲ್ಲಿ ಪ್ರತಿಯೊಂದು ವಿಧಾನಸಭೆ ಅಥವಾ ಒಂದು ರಾಜ್ಯದ ವಿಧಾನಸಭೆ ತಮ್ಮ ರಾಜ್ಯಕ್ಕೆ ಮೀಸಲಿಟ್ಟಿರ್ತಕ್ಕಂತಹ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳು ಹಾಗೂ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂತಹ ವಿಷಯಗಳ ಪೈಕಿ ಶಾಸನ ಮಾಡುವಂತಹ ಅಧಿಕಾರವನ್ನು ಹೊಂದಿರುವುದನ್ನು ಕಾಣ್ತೀವಿ. ಈ ಸಂದರ್ಭದಲ್ಲಿ ಯಾವುದೇ ಒಂದು ಪಟ್ಟಿಯಲ್ಲಿರ್ತಕ್ಕಂತಹ ವಿಷಯಗಳ ಬಗ್ಗೆ ಕಾಯ್ದೆ ಮಾಡುವಂತಹ ಸಂದರ್ಭದಲ್ಲಿ ಅದು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ತೆಗೆದುಕೊಂಡು ಕಾಯ್ದೆ ಮಾಡುವಂತದ್ದಾಗಿರ್ಬೋದು ಅಥವಾ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಪೈಕಿ ಅಧಿಕಾರ ಕಾರ್ಯವನ್ನು ಮಾಡುವಂತಿರ್ಬೋದು. ಆ ಸಂದರ್ಭದಲ್ಲಿ ಶಾಸನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಇಲ್ಲಿ ಅನುಸರಿಸಬೇಕಾಗಿರುವುದನ್ನು ನಾವು ಕಾಣ್ತೀವಿ. ಆ ಸಂದರ್ಭದಲ್ಲಿ ವಿಧಾನಸಭೆ ಏನ್ ಮಾಡ್ತಾರೆ ಅಂತಂದ್ರೆ ಯಾವುದೇ ಮಸೂದೆಯನ್ನ ಕಾಯ್ದೆ ಮಾಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ಯಾವುದಾದ್ರೂ ಒಂದು ಸದನದಲ್ಲಿ ಮಂಡಿಸಿಕೊಳ್ಳುವಂತದ್ದನ್ನು ನಾವು ಕಾಣ್ತೀವಿ. ಒಂದು ವಿಧಾನಸಭೆಯಲ್ಲಾದ್ರೂ ಮಂಡಿಸಬೇಕು ಅಥವಾ ವಿಧಾನ ಪರಿಷತ್ನಲ್ಲಾದ್ರೂ ಮಂಡಿಸಬೇಕು. ಮಂಡಿಸಿದ ನಂತರ ಮತ್ತೊಂದು ಸದನದ ಒಪ್ಪಿಗೆಗೆ ಕಳುಹಿಸಬೇಕು. ಆ ಸದನದ ಒಪ್ಪಿಗೆ ಆದ ನಂತರದಲ್ಲಿ ಅಂತಿಮವಾಗಿ ಅದನ್ನ ರಾಜ್ಯಪಾಲರ ಒಪ್ಪಿಗೆಗೆ ಕಳಿಸುವುದನ್ನು ನಾವು ಕಾಣ್ತೀವಿ. ಕೇಂದ್ರದಲ್ಲಿಯೂ ಸಹಿತ ಇದೇ ರೀತಿಯಾದಂತಹ ಮಾದರಿಯನ್ನು ನಾವು ಗಮನಿಸಿದ್ವಿ. ಮೊದಲು ಲೋಕಸಭೆಯಲ್ಲಾದ್ರೂ ಮಂಡಿಸಿರಬಹುದು, ರಾಜ್ಯಸಭೆಯಲ್ಲಾದ್ರೂ ಮಂಡಿಸಿರಬಹುದು. ನಂತರ ಎರಡೂ ಮಸೂದೆಗಳ ಒಪ್ಪಿಗೆ ಆದ ನಂತರದಲ್ಲಿ ಅದನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಅಂಗೀಕಾರಕ್ಕಾಗಿ ಹೇಗೆ ಕಳಿಸ್ತೀವೋ ಇಲ್ಲಿಯೂ ರಾಜ್ಯದ ಮಟ್ಟಿಗೆ ಯಾವುದೇ ಸದನದಲ್ಲಿ ಮೊದಲು ಮಂಡನೆ ಆದ ನಂತರದಲ್ಲಿ ಎರಡೂ ಸದನಗಳ ಒಪ್ಪಿಗೆ ಪಡೆದುಕೊಂಡ ನಂತರ ಅದರ ಅಂತಿಮ ಅಂಗೀಕೃತಿಗಾಗಿ ರಾಜ್ಯಪಾಲರಿಗೆ ಕಳಿಸುವುದನ್ನು ನಾವು ಕಾಣ್ತೀವಿ. ಹೀಗೆ ಶಾಸನೀಯ ಅಧಿಕಾರದ ಪೈಕಿ ಒಂದು ವಿಧಾನಸಭೆ ರಾಜ್ಯ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಪೈಕಿ ಅಧಿಕಾರವನ್ನು ಮಾಡುವಂತಹ ಅಥವಾ ಶಾಸನವನ್ನು ಮಾಡುವಂತಹ ಒಂದು ಅಧಿಕಾರ ಇರುವುದನ್ನು ನಾವು ಕಾಣ್ತೀವಿ ಅಂತೇಳಿ. ಇದು ಮೊದಲನೆಯ ಒಂದು ಅಧಿಕಾರವಾದ. ಎರಡನೆಯ ವಿಧಾನಸಭೆಯ ಅಧಿಕಾರ ಕಾರ್ಯ ಹಣಕಾಸಿನ ಅಧಿಕಾರ ಕಾರ್ಯ. ಹಣಕಾಸಿನ ಅಧಿಕಾರ. ಹಣಕಾಸಿನ ಅಧಿಕಾರದ ಪೈಕಿ ವಿಧಾನ ಪರಿಷತ್ಗಿಂತಲೂ ವಿಧಾನಸಭೆಗೆ ಹೆಚ್ಚಿನ ಅಧಿಕಾರ ಇರುವುದನ್ನು ನಾವು ಕಾಣ್ತೀವಿ.
ಸಂಬಂಧಿಸಿದಂತೆ ಯಾವುದಾದರೂ ವಿಧೇಯಕಗಳನ್ನ ಅಥವಾ ತಿದ್ದುಪಡಿಗಳನ್ನ ಅಥವಾ ಏನೇ ಹೊಸತನಗಳನ್ನ ಬದಲಾವಣೆಗಳನ್ನ ತರಬೇಕಂತಲೂ ಮೊದಲಿಗೆ ವಿಧಾನಸಭೆಯಲ್ಲಿ ಮಾತ್ರ ಹಣಕಾಸಿಗೆ ಸಂಬಂಧಿಸಿದಂತಹ ಮಸೂದೆಯನ್ನು ಮಂಡಿಸಬೇಕು, ವಿಧಾನ ಪರಿಷತ್ನಲ್ಲಿ ಮಂಡಿಸಬೇಕು. ಹೇಗೆ ನಾವು ಕೇಂದ್ರದ ಮಟ್ಟಿಗೆ ನೋಡಿಕೊಂಡಾಗ ಹಣಕಾಸಿಗೆ ಸಂಬಂಧಿಸಿದಂತಹ ಮಸೂದೆಗಳನ್ನ ಕಡ್ಡಾಯವಾಗಿ ಯಾವ ಸಂದರ್ಭದಲ್ಲಿ ಮಂಡಿಸಬೇಕಾಗಿತ್ತು ಅಂತಂದ್ರೆ ಲೋಕಸಭೆ. ಅದೇ ರೀತಿಯಾಗಿ ರಾಜ್ಯದ ಮಟ್ಟಿಗೆ ನೋಡುವುದಾದ್ರೆ ಹಣಕಾಸಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಒಂದು ಅಧಿಕಾರ ಕಾರ್ಯಗಳನ್ನ ಒಂದು ರಾಜ್ಯ ಮಾಡಿಕೊಳ್ಬೇಕಾಗ್ತಿತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿಯೇ ಮಂಡಿಸಬೇಕು. ಯಾಕೆ ವಿಧಾನಸಭೆಯಲ್ಲಿಯೇ ಮಂಡಿಸಬೇಕು ಅಥವಾ ಮೇಲ್ಗಡೆ ಲೋಕಸಭೆಯಲ್ಲಿ ಮಂಡಿಸಬೇಕು ಎನ್ನುವಂಥದ್ದನ್ನ ನಾವು ಹೇಳಿದ್ವಿ. ಏನು ಅಂದ್ರೆ ಇದು ಜನತಾ ಸದನವಾದದ್ರಿಂದ, ಜನರಿಂದ ಆಯ್ಕೆ ಬಂದಂತಹ ಸದನವಾದದ್ರಿಂದ ಹಣಕಾಸಿಗೆ ಸಂಬಂಧಿಸಿದಂತಹ ಮಸೂದೆಗಳನ್ನ ವಿಧಾನಸಭೆಯಲ್ಲಿ ಮಂಡಿಸಬೇಕು. ಆ ವಿಧಾನಸಭೆಯಲ್ಲಿ ಮಂಡಿಸಿದ ನಂತರದಲ್ಲಿ ವಿಧಾನಸಭೆಯ ಒಪ್ಪಿಗೆ ಪಡೆದುಕೊಂಡ ನಂತರದಲ್ಲಿ ಅದನ್ನ ಮುಂದಿನ ಒಂದು ಸದನದ ಒಪ್ಪಿಗೆಗಾಗಿ ಕಳಿಸುವುದನ್ನ ಕಾಣ್ತೀವಿ. ಹಾಗಾದ್ರೆ ಮುಂದಿನ ಸದನದ ಒಪ್ಪಿಗೆ ಅಂದ್ರೆ ಇನ್ನೊಂದು ಸದನ, ಅದು ವಿಧಾನ ಪರಿಷತ್. ಆ ವಿಧಾನ ಪರಿಷತ್ಗೆ ಅದರ ಹಣಕಾಸಿನ ಮಸೂದೆಯ ಒಪ್ಪಿಗೆಗಾಗಿ ಕಳುಹಿಸಿದಾಗ ಆ ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ ಏನಾದರೂ ಸಲಹೆ ಸೂಚನೆಗಳಿದ್ರೆ ಸಲಹೆ ಸೂಚನೆಗಳನ್ನು ನೀಡಬೇಕು. ಎಷ್ಟು ದಿನಗಳ ಒಳಗಾಗಿ ಅಂದ್ರೆ 14 ದಿನಗಳ ಒಳಗೆ. ವಿಧಾನ ಪರಿಷತ್ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಎಷ್ಟು ದಿನಗಳ ಒಳಗಾಗಿ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತಂದ್ರೆ 14 ದಿನಗಳ ಒಳಗೆ. ಒಂದು ವೇಳೆ 14 ದಿನ ಮೀರಿ ಹೋದ ನಂತರದಲ್ಲಿಯೂ ಯಾವುದೇ ರೀತಿಯಾದಂತಹ ಒಂದು ಪ್ರತ್ಯುತ್ತರ ಬರದೇ ಇದ್ದಾಗ ಆ ಒಂದು ಮಸೂದೆಯು ಅಂಗೀಕಾರಗೊಂಡಿದೆ ಅಂತ ಹೇಳಿ ಭಾವಿಸುತ್ತಾ ವಿಧಾನಸಭೆಯು ಅದನ್ನ ರಾಜ್ಯಪಾಲರ ಒಪ್ಪಿಗೆ ಕಳಿಸುವುದನ್ನ ನಾವು ಕಾಣ್ತೀವಿ. ಹೀಗೆ ಹಣಕಾಸಿನ ಅಧಿಕಾರದ ಪೈಕಿ ವಿಧಾನ ಪರಿಷತ್ಗಿಂತ ವಿಧಾನಸಭೆಗೆ ಹೆಚ್ಚಿಗೆ ಅಧಿಕಾರ ಇರುವುದನ್ನ ನಾವು ಕಾಣ್ತೀವಿ. ಇದು ಎರಡನೇ ಅಧಿಕಾರ ಕಾರ್ಯವಾದರೆ ಮೂರನೇ ಹಂತದಾಗಿರತಕ್ಕಂತಹ ಅಧಿಕಾರ ಕಾರ್ಯ ಅಂತಂದ್ರೆ ಕಾರ್ಯಾಂಗದ ಮೇಲೆ ನಿಯಂತ್ರಣ. ಮೂರನೇ ಅಧಿಕಾರ ಕಾರ್ಯ ಕಾರ್ಯಾಂಗದ ಮೇಲೆ ನಿಯಂತ್ರಣ. ವಿಧಾನಸಭೆ ಕಾರ್ಯಾಂಗವನ್ನು ನಿಯಂತ್ರಿಸುವಂತಹ ಒಂದು ಕೆಲಸವನ್ನು ಸಹಿತ ಮಾಡುವುದರ ಅಂತ. ಹಾಗಾದ್ರೆ ಕಾರ್ಯಾಂಗ ಅಂದ್ರೆ ಯಾವುದು? ನಾವು ಕೇಂದ್ರದಲ್ಲಿ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಹೇಳಿ, ಕಾರ್ಯಾಂಗ ಅಂತಂದ್ರೆ ಒಂದು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಂಡು ಹೋಗಲು ಇರತಕ್ಕಂತಹ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿಯಿಂದ ನೇಮಕಗೊಂಡ ಮಂತ್ರಿಮಂಡಲವನ್ನೇ ನಾವಿಲ್ಲಿ ಕಾರ್ಯಾಂಗ ಅಂತ ಕರ್ಕೊಂಡು ಆ ಒಂದು ಕಾರ್ಯಾಂಗವನ್ನ ನಿಯಂತ್ರಿಸುವಂತಹ ಕೆಲಸ ಶಾಸಕಾಂಗ ಮಾಡ್ತಾ ಇರುವುದನ್ನು ನಾವು ಕಾಣ್ತೀವಿ. ಶಾಸಕಾಂಗ ಅಂತಂದ್ರೆ ವಿಧಾನಸಭೆ. ಆ ಬಹುಸಂಖ್ಯಾತ ಶಾಸಕಾಂಗದ ಸದಸ್ಯರು ಈ ಅಲ್ಪಸಂಖ್ಯಾತರಾಗಿ ಅಥವಾ ಕಾರ್ಯಾಂಗ ರೂಪದಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲವನ್ನು ನಿಯಂತ್ರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಈ ಕಾರ್ಯಾಂಗದಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿ ಹಾಗೂ ಇತರ ಮಂತ್ರಿಗಳು ವಿಧಾನಸಭೆಯ ಬಹುಸಂಖ್ಯಾತ ಸದಸ್ಯರ ವಿಶ್ವಾಸವನ್ನು ಗಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಆಡಳಿತದಲ್ಲಿ ತೊಡಗಿಕೊಂಡು ಸಂವಿಧಾನಬದ್ಧವಾಗಿ ಆಡಳಿತವನ್ನ ನಡೆಸ್ತಾರೆ. ಒಂದು ವೇಳೆ ಏಕಮುಖವಾಗಿ ವಿಧಾನಸಭೆಯಲ್ಲಿರ್ತಕ್ಕಂತಹ ಬಹುಸಂಖ್ಯಾತ ಶಾಸಕಾಂಗ ಸದಸ್ಯರ ಒಪ್ಪಿಗೆಯನ್ನು ಪಡೆದುಕೊಳ್ಳಲಾಗದೆ ಅಥವಾ ಪ್ರತಿಪಕ್ಷದ ವಿಶ್ವಾಸವನ್ನು ತೆಗೆದುಕೊಳ್ಳಲಾಗದೆ ಅಥವಾ ಸಂವಿಧಾನದ ಮಾರ್ಗವನ್ನು ಉಲ್ಲಂಘಿಸಿ ಏಕಮುಖವಾಗಿ ಆಡಳಿತವನ್ನು ನಡೆಸುವಂತಹ ಸಂದರ್ಭದಲ್ಲಿದ್ದರೆ ಆವಾಗ ಬಹುಸಂಖ್ಯಾತ ವಿಧಾನಸಭಾ ಸದಸ್ಯರು ಆಡಳಿತ ನಡೆಸುತ್ತಿರ್ತಕ್ಕಂತಹ ಮುಖ್ಯಮಂತ್ರಿ ಹಾಗೂ ಅವರ ಮಂತ್ರಿಮಂಡಲ ಹಾಗೂ ಆ ಸರ್ಕಾರದ ಮೇಲೆ ಅವಿಶ್ವಾಸ ಗೊತ್ತುವಳಿ ಮಂಡನೆಯನ್ನು ಮಾಡುವಂತಹ ಒಂದು ಅವಕಾಶವಿದೆ ಎನ್ನುವುದನ್ನು ನಾವು ಕಾಣ್ತೀವಿ. ಅವಿಶ್ವಾಸ ಗೊತ್ತುವಳಿ ಮಂಡನೆ ಅಂತಂದ್ರೆ ಆಡಳಿತ ನಡೆಸುತ್ತಿರುವಂತಹ ಸರ್ಕಾರ ಹಾಗೂ ಮಂತ್ರಿಗಳು ಅವರ ಕಾರ್ಯವು ವಿಶ್ವಾಸದಿಂದ ಕೂಡಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಬಹುಸಂಖ್ಯಾತ ವಿಧಾನಸಭೆಯ ಸದಸ್ಯರು ಸದನದಲ್ಲಿ ಅವರ ವಿರುದ್ಧವಾಗಿ ಅವಿಶ್ವಾಸ ಮಂಡನೆ ಮಾಡುವುದನ್ನ ಇಲ್ಲಿ ಅವಿಶ್ವಾಸ ಗೊತ್ತುವಳಿ ಮಂಡನೆ ಅಂತ ನಾವು ಕಳ್ಕೊಳ್ತೀವಿ. ಹಾಗೇನಾದರೂ ಬಹುಸಂಖ್ಯಾತ ಸದಸ್ಯರ ಅವಿಶ್ವಾಸ ಗೊತ್ತುವಳಿ ಮಂಡನೆ ಆದದ್ದೇ ಆದರೆ ಕಾರ್ಯಾಂಗದ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂತಹ ಮುಖ್ಯಮಂತ್ರಿ ಆಗಿರ್ಬೋದು ಹಾಗೂ ಮಂತ್ರಿಮಂಡಲದವರು ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಟ್ಟು ಮತ್ತೆ ಚುನಾವಣೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರುವುದನ್ನು ನಾವು ಕಾಣ್ತೀವಿ. ಈ ಕಾರಣದಿಂದ ಕಾರ್ಯಾಂಗವನ್ನ ನಿಯಂತ್ರಿಸಲು ವಿಧಾನಸಭೆಯೂ ಸಹಿತ ಅಧಿಕಾರವನ್ನು ಹೊಂದಿದೆ ಎನ್ನುವಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಕಾರ್ಯಾಂಗದ ಪ್ರತಿ
ಪ್ರತಿಪಕ್ಷಗಳಾಗಿರ್ಬೋದು ಅಥವಾ ಬಹುಸಂಖ್ಯಾತ ವಿಧಾನಸಭೆಯ ಶಾಸಕಾಂಗದ ಸದಸ್ಯರನ್ನ ವಿಶ್ವಾಸದಿಂದ ತೆಗೆದುಕೊಂಡು ಕಾರ್ಯವನ್ನು ಮಾಡಬೇಕು ಎನ್ನುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ನಾಲ್ಕನೇ ಅಧಿಕಾರ ಕಾರ್ಯ ಚುನಾವಣೆಯ ಅಧಿಕಾರ ಕಾರ್ಯ. ಚುನಾವಣೆಯ ಅಧಿಕಾರ ಕಾರ್ಯ ವಿಧಾನಸಭೆ ಹಾಗೂ ವಿಧಾನಸಭೆಯ ಸದಸ್ಯರು ಕೆಲವೊಂದಿಷ್ಟು ಚುನಾವಣಾ ಅಧಿಕಾರಗಳನ್ನು ಹೊಂದಿರುವುದನ್ನು ನಾವು ಕಾಣ್ತೀವಿ. ಇವರು ದೇಶದ ಪ್ರಮುಖ ರಾಜಕೀಯ ಹುದ್ದೆಗಳನ್ನ ಆಯ್ಕೆ ಮಾಡುವಂತಹ ಹುದ್ದೆಗಳಿಗೆ ಸದಸ್ಯರನ್ನ ಆಯ್ಕೆ ಮಾಡುವಂತಹ ಒಂದು ಕಾರ್ಯದಲ್ಲಿ ತೊಡಗಿಕೊಳ್ಳುವಂಥದ್ದನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುವುದು ಹಾಗೂ ರಾಜ್ಯಸಭೆಯ ಸದಸ್ಯರನ್ನ ಆಯ್ಕೆ ಮಾಡುವುದು, ವಿಧಾನ ಪರಿಷತ್ನ ಸದಸ್ಯರನ್ನ ಆಯ್ಕೆ ಮಾಡುವುದು, ಹೀಗೆ ಬಹಳಷ್ಟು ದೇಶದ ರಾಜಕೀಯಾತ್ಮಕವಾದಂತಹ ಹುದ್ದೆಗಳಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ನಿಟ್ಟಿನಲ್ಲಿರ್ತಕ್ಕಂತಹ ಒಂದು ಮತಗಳನ್ನು ಸಹಿತ ಇವರು ಹೊಂದುವುದರ ಮೂಲಕವಾಗಿ ಚುನಾವಣಾ ಕಾರ್ಯವನ್ನು ಮಾಡುತ್ತಿರುವಂತದ್ದನ್ನ ನಾವು ಕಾಣ್ತೀವಿ ಅಂತ. ಇದು ವಿಧಾನಸಭೆಯ ಅಧಿಕಾರ ಕಾರ್ಯಗಳು ಎನ್ನುವಂಥದ್ದನ್ನ ನಾವು ನೋಡ್ತೀವಿ. ಇನ್ನು ನಂತರ ಬರ್ತಕ್ಕಂಥದ್ದು ರಾಜ್ಯ ಶಾಸಕಾಂಗದ ಮತ್ತೊಂದು ಸದನವಾದಂತಹ ವಿಧಾನ ಪರಿಷತ್ನ ಕುರಿತಾಗಿರುವಂತಹ ಒಂದು ಮಾಹಿತಿಯನ್ನ ಈಗ ನೋಡೋಣ. ವಿಧಾನ ಪರಿಷತ್ ಕೇಂದ್ರದ ಮಾದರಿಯಂತೆ ಇಲ್ಲಿ ಇರುವುದನ್ನು ನಾವು ಕಾಣ್ತೀವಿ. ಕೇಂದ್ರದಲ್ಲಿ ಹೇಗೆ ದ್ವಿಸದನ ಹೊಂದಿದೆಯೋ ರಾಜ್ಯದ ಪೈಕಿಯೂ ಸಹಿತ ದ್ವಿಸದನ ಹೊಂದುವ ಅವಕಾಶಗಳಿವೆ. ಆದರೆ ಎಲ್ಲಾ ರಾಜ್ಯಗಳಲ್ಲಿಯೂ ಸಹಿತ ದ್ವಿಸದನ ಹೊಂದಿಲ್ಲ ಎನ್ನುವಂಥದ್ದನ್ನು ನಾವು ತಿಳಿದುಕೊಂಡಿದ್ದೇವೆ. ಕೆಲವೊಂದಿಷ್ಟು ರಾಜ್ಯಗಳು ಮಾತ್ರ ದ್ವಿಸದನವನ್ನು ಹೊಂದಿದ್ದು, ಉಳಿದ ರಾಜ್ಯಗಳು ಏಕಸದನವನ್ನು ಹೊಂದಿರತಕ್ಕಂಥದ್ದು ಅಂತ. ಅಂದರೆ ಸಂವಿಧಾನದಲ್ಲಿ ಎರಡೂ ಮಾದರಿಯನ್ನು ಹೊಂದುವ ಅವಕಾಶಗಳನ್ನು ನೀಡಲಾಗಿದೆ. ಹಾಗಾದ್ರೆ ಕರ್ನಾಟಕ ಆಗಿರ್ಬೋದು, ಇನ್ನುಳಿದ ಕೆಲವೊಂದಿಷ್ಟು 7 ರಾಜ್ಯಗಳನ್ನು ನಾವು ನಿಮಗೆ ಹೇಳಿಕೊಟ್ಟಿದ್ವಿ. ಯಾವ ಯಾವ ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿ ಇದೆ, ಅಂತಹ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇರುವುದನ್ನು ನಾವು ಕಾಣ್ತೀವಿ. ಆ ಮೂಲಕ ವಿಧಾನ ಪರಿಷತ್ನ ರಚನೆ ಹೇಗಿರುತ್ತದೆ ಎನ್ನುವಂಥದ್ದನ್ನು ನಾವು ನೋಡೋದಾದ್ರೆ, ಕೇಂದ್ರದ ರಾಜ್ಯಸಭೆಯಂತೆ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ಇರುವುದನ್ನು ನಾವು ಕಾಣ್ತೀವಿ. ಅದರ ರಚನೆಯ ಹೋಲಿಕೆಗಳು ಇಲ್ಲಿಯೂ ಸಹಿತ ಸಮಾನಾರ್ಥಕವಾಗಿ ಕಾಣುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದ್ರೆ ವಿಧಾನ ಪರಿಷತ್ ರಚನೆಯನ್ನು ನಾವು ನೋಡುವುದಾದ್ರೆ, ವಿಧಾನ ಪರಿಷತ್ತನ್ನ ಮೇಲ್ಮನೆ ಅಂತ ಹೇಳಿ ನಾವು ಕರೀತೀವಿ. ಮೇಲ್ಮನೆ. ಅದೇ ರೀತಿಯಾಗಿ ಬುದ್ಧಿವಂತರ ಸದನ ಅಂತ ಹೇಳಿ, ಅದೇ ರೀತಿಯಾಗಿ ಹಿರಿಯರ ಸದನ ಅಂತ ಹೇಳಿ, ಜೊತೆಗೆ ಕಾಯಂ ಸದನ ಅಂತ ಹೇಳಿ ಸಹಿತ ಕರೀತೀವಿ. ಈ ಎಲ್ಲ ಬೇರೆ ಬೇರೆ ಹೆಸರಿನಿಂದ ವಿಧಾನ ಪರಿಷತ್ತನ್ನು ಕರೆಯುವುದನ್ನು ಕಾಣ್ತೀವಿ. ಹೇಗೆ ಕೇಂದ್ರದಲ್ಲಿ ರಾಜ್ಯಸಭೆಯನ್ನ ಇದೇ ರೀತಿಯಾದಂತಹ ಒಂದು ಮಾತುಗಳಿಂದ ಕರೆಯುವುದನ್ನು ನಾವು ಕಾಣ್ತೀವಿ. ಮೇಲ್ಮನೆ, ಬುದ್ಧಿವಂತರ ಸದನ, ಹಿರಿಯರ ಸದನ ಹಾಗೂ ಕಾಯಂ ಸದನ ಅಂತ ಹೇಳಿ ನಾವು ಕರೆಯುವುದನ್ನು ಕಾಣ್ತೀವಿ. ಈ ಒಂದು ವಿಧಾನ ಪರಿಷತ್ನ ರಚನೆಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಆಗಿದೆ. ವಿಧಾನ ಪರಿಷತ್ನ ಸದಸ್ಯರು ಎಷ್ಟು ಸಂಖ್ಯೆಯಿಂದ ಕೂಡಿರುತ್ತಾರೆ ಎನ್ನುವಂಥದ್ದನ್ನು ನಾವು ನೇರವಾಗಿ ಹೇಳಿದೆ. ಒಂದು ರಾಜ್ಯದ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ಎಷ್ಟಿರುತ್ತದೆ ಅಂತಂದಾಗ ಆ ರಾಜ್ಯದ ವಿಧಾನಸಭೆಯ ಸದಸ್ಯರನ್ನ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ಒಂದು ರಾಜ್ಯದ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಎನ್ನುವಂಥದ್ದನ್ನು ನಾವು ಕಾಣ್ತೀವಿ. ವಿಧಾನಸಭಾ ಸದಸ್ಯರ ಮೂರನೇ ಒಂದರಷ್ಟು ಸಂಖ್ಯೆ ಆ ರಾಜ್ಯದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಆಗಿರುವುದನ್ನು ನಾವು ಕಾಣ್ತೀವಿ. ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ವಿಧಾನಸಭೆಯ ಸದಸ್ಯರ ಮೂರನೇ ಒಂದರಷ್ಟು ಆಗಿರುತ್ತದೆ ಎನ್ನುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದ್ರೆ ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ಎಷ್ಟಿರಬಹುದು ಎನ್ನುವಂಥದ್ದನ್ನ ಮಕ್ಕಳು ನೀವು ತಿಳಿದುಕೊಳ್ಬಹುದು ಅಂತಿದೆ, ಅಥವಾ ನೀವೇ ಹೇಳಬಹುದು. ಹೇಗೆ ಹೇಳ್ಬೋದು ಅಂದಾಗ, ಈಗಾಗಲೇ ವಿಧಾನಸಭೆಯ ಸದಸ್ಯರ ಸಂಖ್ಯೆ ನಿಮ್ಗೆ ಗೊತ್ತಿದೆ.
225 ವಿಧಾನಸಭಾ ಸದಸ್ಯರನ್ನ ಕರ್ನಾಟಕ ವಿಧಾನಸಭೆಯು ಹೊಂದಿದೆ. ಹಾಗಾದರೆ ಅದರ 1/3 ಭಾಗವು ಯಾವುದರ ಒಂದು ಸಂಖ್ಯೆ ಆಗಿರುತ್ತದೆ ಅಂದ್ರೆ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಆಗಿದೆ. ಅಂದ್ರೆ 75 1/3 ಸದಸ್ಯರ ಸಂಖ್ಯೆ ಅಂತಂದಾಗ 75ರಷ್ಟು ಸದಸ್ಯರು ವಿಧಾನ ಪರಿಷತ್ನಲ್ಲಿ ಇರುತ್ತಾರೆ ಎಂಬುದನ್ನ ನಾವು ಕಾಣ್ತೀವಿ. ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದ್ರೆ 75 ಸದಸ್ಯರು ಇರುವುದನ್ನ ನಾವು ಕಾಣ್ತೀವಿ ಅಂತ. ಹಾಗಾದ್ರೆ ಇವರನ್ನ ಯಾವ್ಯಾವ ಕ್ಷೇತ್ರಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಎನ್ನುವಂಥದ್ದನ್ನ ಈಗ ನೋಡೋಣ. ವಿಧಾನ ಪರಿಷತ್ ಸದಸ್ಯರು ಆಯ್ಕೆಯಾಗುವ ಕ್ಷೇತ್ರಗಳು. ವಿಧಾನಸಭೆಯ ಸದಸ್ಯರು ನೇರವಾಗಿ ಜನರಿಂದ ಆಯ್ಕೆಯಾಗುವುದನ್ನು ನಾವು ಕಾಣ್ತೀವಿ. ಆದ್ರೆ ವಿಧಾನ ಪರಿಷತ್ನ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾಗುವುದಿಲ್ಲ. ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳನ್ನ ಪ್ರತಿನಿಧಿಸಿ ವಿಧಾನ ಪರಿಷತ್ನ ಸದಸ್ಯರನ್ನ ಆಯ್ಕೆ ಮಾಡುವುದನ್ನು ನಾವು ಕಾಣ್ತೀವಿ. ಆ ನಿಟ್ಟಿನಲ್ಲಿ ನೋಡಿಕೊಳ್ಳುವಾಗ ಯಾವ್ಯಾವ ಕ್ಷೇತ್ರಗಳು ಇರುವುದನ್ನು ಕಾಣ್ತೀವಿ. ಮೊದಲನೆಯ ಒಂದು ಕ್ಷೇತ್ರ ವಿಧಾನಸಭಾ ಸದಸ್ಯರು. ವಿಧಾನಸಭಾ ಸದಸ್ಯರು ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲಾ ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ನ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಆ ಮೂಲಕ 25ರಷ್ಟು ಜನರು ವಿಧಾನ ಪರಿಷತ್ಗೆ ಆಯ್ಕೆ ಆಗುವಂತಹ ವಿಧಾನ ಪರಿಷತ್ನ ಪ್ರತಿನಿಧಿಗಳು ವಿಧಾನಸಭಾ ಸದಸ್ಯರಿಂದ ಆಯ್ಕೆ ಆಗುವುದನ್ನು ನಾವು ಕಾಣ್ತೀವಿ. ನಂತರ ಎರಡನೆಯ ಕ್ಷೇತ್ರವನ್ನು ನಾವು ನೋಡಿಕೊಳ್ಳುವುದಾದ್ರೆ ಎರಡನೇದಾಗಿ ಸ್ಥಳೀಯ ಸಂಸ್ಥೆಗಳಿಂದ ಅಂದಾಗ ನಗರಸಭೆ ಆಗಿರ್ಬೋದು, ಜಿಲ್ಲಾ ಪರಿಷತ್ ಆಗಿರ್ಬೋದು, ಇಂತಹ ಒಂದು ಸ್ಥಳೀಯ ಆಡಳಿತವನ್ನು ನಡೆಸ್ತಿರ್ತಕ್ಕಂತಹ ಒಂದು ಸಂಸ್ಥೆಗಳು ವಿಧಾನ ಪರಿಷತ್ನ ಸದಸ್ಯರನ್ನು ಆಯ್ಕೆ ಮಾಡುವ ಕ್ಷೇತ್ರಗಳಾಗಿದ್ದು ಆ ಪೈಕಿ 25 ಜನರು ಆಯ್ಕೆ ಆಗುವುದನ್ನು ನಾವು ಕಾಣ್ತೀವಿ ಅಂತ. ಈಗ ಹೇಳ್ತಿರ್ತಕ್ಕಂತಹ ಒಂದು ಸಂಖ್ಯೆ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎನ್ನುವುದನ್ನ ಮುಖ್ಯವಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಇನ್ನು ಮೂರನೇ ಕ್ಷೇತ್ರ ಪದವೀಧರ ಕ್ಷೇತ್ರದಿಂದ ಪದವಿಯನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿ, ಪದವಿ ಮುಗಿಸಿ 3 ವರ್ಷ ಕಳೆದಂತಹ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನ ಚುನಾವಣಾ ಕ್ಷೇತ್ರಗಳಲ್ಲಿ ನೋಂದಾಯಿಸುವುದರ ಮೂಲಕವಾಗಿ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ನ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಮತ್ತೆ ಆ ಒಂದು ಕ್ಷೇತ್ರದಿಂದ ಎಷ್ಟು ಜನ ವಿಧಾನ ಪರಿಷತ್ ಸದಸ್ಯರು ಆಯ್ಕೆ ಆಗುತ್ತಾರೆ ಅಂತಂದ್ರೆ 7 ಜನರನ್ನ ನಾವು ಕಾಣ್ತೀವಿ ಅಂತ. ಅದೇ ರೀತಿಯಾಗಿ ಶಿಕ್ಷಕರ ಕ್ಷೇತ್ರದಿಂದಲೂ ಸಹಿತ 7 ಜನ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ 3 ವರ್ಷ ಕಳೆದಂತಹ ಎಲ್ಲ ವ್ಯಕ್ತಿಗಳು ಸಹಿತ ಇಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ಹೆಸರನ್ನು ನೋಂದಾಯಿಸಿಕೊಳ್ಳುವುದರ ಮೂಲಕವಾಗಿ ವಿಧಾನ ಪರಿಷತ್ನ ಸದಸ್ಯರನ್ನ ಆಯ್ಕೆ ಮಾಡಬಹುದಾಗಿದೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಅಂತಂದ್ರೆ ನಾಮಕರಣಗೊಳ್ಳುವುದರ ಮೂಲಕ ನಾಮಕರಣಗೊಳ್ಳುವುದು ಅಂದ್ರೆ ಹೇಗೆ? ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಸಮಾಜದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರತಕ್ಕಂತಹ ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ, ಕ್ರೀಡೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನ ಗುರುತಿಸಿ ರಾಜ್ಯಪಾಲರು ಉಳಿದ ಸದಸ್ಯರನ್ನ ಆಯ್ಕೆ ಮಾಡುವುದನ್ನು ನಾವು ಕಾಣ್ತೀವಿ. ಅಂದ್ರೆ ಇಲ್ಲಿ ಕರ್ನಾಟಕ ಮಟ್ಟಿಗೆ 11 ಜನರನ್ನ ರಾಜ್ಯಪಾಲರು ಆಯ್ಕೆ ಮಾಡೋದನ್ನ ಕಾಣ್ತೀವಿ. ನಾವು ರಾಜ್ಯಸಭೆಯ ರಚನೆ ನೋಡುವಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ರಾಜ್ಯಸಭೆಗೆ 12 ಜನ ಸದಸ್ಯರನ್ನ ಆಯ್ಕೆ ಮಾಡಿರುವುದನ್ನು ನಾವು ಕಾಣ್ತೀವಿ. ಹಾಗೆ ರಾಜ್ಯದ ಮಟ್ಟಿಗೆ ರಾಜ್ಯಪಾಲರು 11 ಜನರನ್ನ ಇಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡ್ತಾ ಇರುವುದನ್ನು ನಾವು ಕಾಣ್ತೀವಿ. ಈ ಮೂಲಕ ನೋಡಿಕೊಂಡಾಗ ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ಈ ರೀತಿಯಾಗಿ 75 ಆಗುವುದನ್ನು ನಾವು ಕಾಣ್ತೀವಿ ಅಂತ. ಹೀಗೆ
ವಿಧಾನ ಪರಿಷತ್ನ ಸದಸ್ಯರು ಈ ವಿವಿಧ ಕ್ಷೇತ್ರಗಳಿಂದ ಆಯ್ಕೆ ಆಗುವುದನ್ನ ನಾವು ಕಾಣ್ತೀವಿ ಅಂತ ಹೇಳಿ. ಯಾವ್ಯಾವ ಕ್ಷೇತ್ರ? ಒಂದು ವಿಧಾನಸಭಾ ಸದಸ್ಯರ ಮೂಲಕವಾಗಿ, 2 ಸ್ಥಳೀಯ ಸಂಸ್ಥೆಗಳ ಮೂಲಕವಾಗಿ, ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ ಹಾಗೂ ರಾಜ್ಯಪಾಲರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳನ್ನ ನಾಮಕರಣ ಮಾಡುವುದರ ಮೂಲಕವಾಗಿ ಅಂತ. ಹೀಗೆ ಒಂದು ರಾಜ್ಯದಲ್ಲಿರ್ತಕ್ಕಂತಹ ವಿಧಾನ ಪರಿಷತ್ನ ಸದಸ್ಯರನ್ನ ಈ ಎಲ್ಲ ಕ್ಷೇತ್ರಗಳ ಮೂಲಕ ಆಯ್ಕೆ ಮಾಡೋದನ್ನ ನಾವು ಕಾಣ್ತೀವಿ ಅಂತ. ನಂತರ ಬರ್ತಕ್ಕಂಥದ್ದು ವಿಧಾನ ಪರಿಷತ್ನ ಸದಸ್ಯರು ಹೊಂದಿರಲೇಬೇಕಾದಂತಹ ಅರ್ಹತೆಗಳು ಅಂತ. ದೇಶದಲ್ಲಿ ವಿಧಾನಸಭೆ ಸದಸ್ಯರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು, ರಾಜ್ಯಸಭಾ ಸದಸ್ಯರಾಗಿರ್ಬೋದು, ಯಾವುದೇ ಸದಸ್ಯರು ತಮ್ಮ ಪ್ರಾತಿನಿಧ್ಯವನ್ನು ಹೊಂದಬೇಕು ಅಂದ್ರೆ ಆಯ್ಕೆ ಆಗಬೇಕು ಅಂತ ಸಂಸತ್ತು ನಿಗದಿಪಡಿಸಿದಂತಹ ಅರ್ಹತೆಗಳನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಆ ಒಂದು ಅರ್ಹತೆಗಳು ವಿಧಾನ ಪರಿಷತ್ನ ಸದಸ್ಯರಾಗಲು ಇರ್ತಕ್ಕಂಥದ್ದು. ಹಾಗಾದ್ರೆ ಆ ಅರ್ಹತೆಗಳನ್ನು ನೋಡ್ಕೊಳ್ತಾದ್ರೆ ಮೊದಲನೇ ಅರ್ಹತೆ ಭಾರತದ ಪ್ರಜೆಯಾಗಿರಬೇಕು. ಭಾರತದ ಪ್ರಜೆಯಾಗಿರಬೇಕು. ಇದು ದೇಶದ ಯಾವುದೇ ಹುದ್ದೆಯನ್ನು ಅನುಸರಿಸುವಲ್ಲಿ ಆ ದೇಶದ ಪೌರತ್ವವನ್ನು ಪಡೆದುಕೊಂಡಂತಹ ವ್ಯಕ್ತಿ ಆಗಿರಲೇಬೇಕು. ಅದನ್ನೇ ಭಾರತದ ಪ್ರಜೆಯಾಗಿರಬೇಕು ಅಂತ ಹೇಳಿ ನಾವು ನೋಡ್ಕೊತೀವಿ. ಇನ್ನು ಎರಡನೇದಾದ ಒಂದು ಅರ್ಹತೆ ಅಂತಂದ್ರೆ 30 ವರ್ಷ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು. ಇದಾದ ಮೇಲೆ ರಾಜ್ಯಸಭಾ ಸದಸ್ಯರು ಹೊಂದಿರತಕ್ಕಂತಹ ಇತರ ಎಲ್ಲ ಅರ್ಹತೆಗಳನ್ನ ಇವರು ಹೊಂದಿರಬೇಕು ಎನ್ನುವಂಥದ್ದನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಈ ವಿಧಾನ ಪರಿಷತ್ನ ಸದಸ್ಯರ ಅಧಿಕಾರ ಅವಧಿ ಎಷ್ಟು ಅಂತಂದ್ರೆ 6 ವರ್ಷ. ವಿಧಾನ ಪರಿಷತ್ನ ಅಧಿಕಾರಾವಧಿ ಅಲ್ಲ, ವಿಧಾನ ಪರಿಷತ್ನ ಸದಸ್ಯತ್ವಕ್ಕೆ ಆಯ್ಕೆ ಆದಂತಹ, ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಆದಂತಹ ವ್ಯಕ್ತಿಗಳ ಅಧಿಕಾರಾವಧಿ ಎಷ್ಟು ಅಂತಂದ್ರೆ 6 ವರ್ಷ. ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷ, ಇದು 6 ವರ್ಷ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿಗೊಳ್ಳುವುದು, ಅಷ್ಟೇ ಪ್ರಮಾಣದಷ್ಟು ಸದಸ್ಯರು ಆಯ್ಕೆ ಆಗುವುದನ್ನ ಈ ಒಂದು ವಿಧಾನಸಭಾ ಪರಿಷತ್ ರಚನೆಯಲ್ಲಿ ನಾವು ಕಾಣ್ತೀವಿ. ಹೇಗೆ ರಾಜ್ಯಸಭೆಯಲ್ಲಿಯೂ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿಗೊಂಡು ಅಷ್ಟೇ ಭಾಗದ ಸದಸ್ಯರು ಆಯ್ಕೆಗೊಳ್ಳುತ್ತಾರೋ, ರಾಜ್ಯದ ಮಟ್ಟಿಗೆಯೂ ಸಹಿತ ವಿಧಾನ ಪರಿಷತ್ನಲ್ಲಿ ಈ ರೀತಿಯಾದಂತಹ ಒಂದು ರಚನೆಯನ್ನು ಹೊಂದಿರುವುದನ್ನು ನಾವು ಕಾಣ್ತೀವಿ. ಈ ಅರ್ಹತೆಗಳ ಜೊತೆಗೆ ಇನ್ನೂ 10 ಹಲವಾರು ಅರ್ಹತೆಗಳು ಇರುವುದನ್ನ ನಾವು ಕಾಣ್ತೀವಿ. ಇಂತಹ ಅರ್ಹತೆಗಳು ನಾವು ಲೋಕಸಭಾ ಸದಸ್ಯರ ಅರ್ಹತೆಗಳನ್ನ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ನೋಡಿದ್ವಿ, ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳನ್ನ ನೋಡಿದ್ವಿ. ಅದೇ ರೀತಿಯಾಗಿ ವಿಧಾನಸಭೆಯ ಸದಸ್ಯರಾಗಿರಬೇಕಾದಂತಹ ಅರ್ಹತೆಗಳನ್ನ ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ನೋಡಿದ್ವಿ. ಇನ್ನು ನಂತರ ಬರ್ತಕ್ಕಂಥದ್ದು ಅಂತಂದ್ರೆ ಈ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ತನ್ನದೇ ಆದಂತಹ ಒಂದು ಅಧಿಕಾರ ಕಾರ್ಯಗಳನ್ನು ಹೊಂದಿರುವುದನ್ನು ನಾವು ಕಾಣ್ತೀವಿ. ಆ ಅಧಿಕಾರ ಕಾರ್ಯಗಳು ವಿಧಾನಸಭೆಗಿಂತ ಹೇಗೆ ಭಿನ್ನವಾಗಿರುತ್ತವೆ, ಯಾವ್ಯಾವ ಅಧಿಕಾರ ಕಾರ್ಯಗಳನ್ನು ವಿಧಾನ ಪರಿಷತ್ ಮಾಡ್ತದೆ ಅನ್ನುವಂಥದ್ದನ್ನು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಧನ್ಯವಾದ.